ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 6 ಗಣಿತ ಅಧ್ಯಾಯ 7 ಭಿನ್ನರಾಶಿಗಳು PBL 5 ಪೂರ್ಣ ಮತ್ತು ಭಾಗಗಳು. ಮುಂದಿನ ಚಟುವಟಿಕೆಯನ್ನು ನೋಡೋಣ. ಭಿನ್ನರಾಶಿಗಳಲ್ಲಿ ಪ್ರಸ್ತುತ ಎಣಿಕೆ. ಬೇಕಾಗುವ ಸಾಮಗ್ರಿಗಳು A4 ಹಾಳೆ, ಪೆನ್ಸಿಲ್, ಕೈವಾರ, ಬಣ್ಣದ ಪೆನ್ಸಿಲ್, ಅಳತೆ ಪಟ್ಟಿ ಇತ್ಯಾದಿ. ತರಗತಿಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನ ಬರೆದಿಟ್ಕೊಳ್ಳಿಕ್ಕೆ ಮಕ್ಕಳಿಗೆ ಹೇಳಬೇಕು. ಮತ್ತು ಇಲ್ಲಿ 2 ಸನ್ನಿವೇಶಗಳನ್ನ ಈ ಆಕ್ಟಿವಿಟಿ ಹೊಂದಿದೆ. ಮೊದಲನೇ ಸನ್ನಿವೇಶ ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನ ಸಣ್ಣ ಗುಂಪುಗಳನ್ನಾಗಿ ವಿಂಗಡಿಸಬೇಕು. ಪ್ರತಿ ಗುಂಪು ಸರಿಯಾಗಿ 4 ವಿದ್ಯಾರ್ಥಿಗಳನ್ನ ಒಳಗೊಂಡಿದೆ ಅಂತ ಹೇಳಿ ನಾವು ಖಚಿತಪಡಿಸಿಕೊಳ್ಬೇಕಾಗತ್ತೆ. ಈ ಗುಂಪುಗಳ ಸಂಖ್ಯೆಯನ್ನ ನಾವು ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಆಧರಿಸಿ ಚೇಂಜ್ ಮಾಡ್ಕೊಬಹುದು. ಪ್ರತಿ ಗುಂಪನ್ನು ವೃತ್ತದಿಂದ ಪ್ರತಿನಿಧಿಸಲಾಗಿದೆ. ಇಲ್ಲಿ ಪ್ರತಿ ವಿದ್ಯಾರ್ಥಿಯನ್ನ ವೃತ್ತದ ಒಂದು ಭಾಗದಿಂದ ಪ್ರತಿನಿಧಿಸಲಾಗ್ತದೆ. ಉದಾಹರಣೆಗೆ ಶಾಲೆಯಲ್ಲಿ 21 ವಿದ್ಯಾರ್ಥಿಗಳಿದ್ದರೆ ಆ 21 ವಿದ್ಯಾರ್ಥಿಗಳನ್ನ ನಾವು ಈ ಒಂದು 5 ಪೂರ್ಣ ವೃತ್ತಗಳು ಮತ್ತು ಒಂದು ಭಾಗ ಇರುವ ಒಂದು ಸೆಮಿ ಸರ್ಕಲ್ ಇದನ್ನ ನಾವು ಬರೆದು ಪ್ರತಿನಿಧಿಸಬಹುದು. ಸೊ ಇಲ್ಲಿ ಪ್ರತಿ ಗುಂಪಿಗೆ ಒಂದು ಹೆಸರನ್ನು ಇಡಬೇಕಾಗ್ತದೆ ಮತ್ತೆ ಗುಂಪನ್ನ ಪ್ರತಿನಿಧಿಸುವ ವೃತ್ತದ ಕೆಳಗೆ ಆ ಹೆಸರನ್ನು ಬರಿಬೇಕಾಗ್ತದೆ. ಸೋಮವಾರದಿಂದ ಪ್ರಾರಂಭಿಸಿ 1 ವಾರದವರೆಗೆ ಶಾಲೆಯಲ್ಲಿ ಹಾಜರಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ಒಂದು ಕೋಷ್ಟಕವನ್ನ ರಚನೆ ಮಾಡಿಕೊಂಡು ವಿದ್ಯಾರ್ಥಿಗಳು ಬರೆದುಕೊಳ್ಬೇಕಾಗುತ್ತೆ. ಸೊ ಒಂದು ದಿನದ ಒಂದು ಚಟುವಟಿಕೆಯನ್ನ ಒಂದು ಗುಂಪಿಗೆ ನಾವಿಲ್ಲಿ ಮಾಡ್ಲಿಕ್ಕೆ ಹೇಳ್ಬೋದು. ಆ ರೀತಿ ಮಾಡಿದಾಗ ಇದು ಗ್ರೂಪ್ ಆಕ್ಟಿವಿಟಿ ಆಗಿ ವಿದ್ಯಾರ್ಥಿಗಳು ಪರಸ್ಪರ ಒಂದು ಐಡಿಯಾಸ್ ಅನ್ನ ಹಂಚಿಕೊಂಡು ಈ ಒಂದು ಆಕ್ಟಿವಿಟಿಯನ್ನ ಮಾಡಿ ಇಲ್ಲಿ ಬರುವ ಕಾನ್ಸೆಪ್ಟ್ ಅನ್ನ ಕಲಿಬಹುದಾಗಿದೆ. ಸೊ ಇಲ್ಲಿ ವಾರದ ಪ್ರತಿದಿನ ತರಗತಿಯಲ್ಲಿ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ವೃತ್ತಗಳಿಗೆ ಬಣ್ಣವನ್ನ ಹಚ್ಚಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಸೋಮವಾರ 16 ವಿದ್ಯಾರ್ಥಿಗಳು ತರಗತಿಯಲ್ಲಿ ಹಾಜರಿರ್ತಾರೆ. ಹಾಗಾಗಿ 4 ಪೂರ್ಣ ವೃತ್ತಗಳಿಗೆ ಇಲ್ಲಿ ಬಣ್ಣವನ್ನ ಹಚ್ಚಲಾಗಿದೆ. ಮತ್ತೆ ವಿದ್ಯಾರ್ಥಿಗಳು ಆ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಭಿನ್ನರಾಶಿ ರೂಪವನ್ನ ಬರೀಬೇಕಾಗುತ್ತೆ. ಸೊ ಹಾಜರಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನ್ನ ಅಂಶದಲ್ಲಿ ಬರೆದುಕೊಂಡು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಛೇದದಲ್ಲಿ ಬರೆದಾಗ ನಮಗೆ ಒಂದು ಭಿನ್ನರಾಶಿ ಇಲ್ಲಿ ಸಿಗ್ತದೆ. ಆ ಭಿನ್ನರಾಶಿ ಯಾವ ವಿಧ ಆಗಿರುತ್ತೆ ಅಂತಂದಾಗ ಇದು ಸಮಭಿನ್ನರಾಶಿಯಾಗಿ ಇರುತ್ತೆ. ಸೊ ಎಲ್ಲಾ ಕೇಸಲ್ಲೂ ಸಮಭಿನ್ನರಾಶಿನೇ ಆಗಿರುತ್ತಾ ಅಂತ ಹೇಳಿ ನಾವು ಆಕ್ಟಿವಿಟಿ ಒಂದು ವಾರ ಮಾಡಿದ್ಮೇಲೆ ಮಕ್ಕಳಿಗೆ ಚೆಕ್ ಮಾಡ್ಲಿಕ್ಕೆ ನಾವಿಲ್ಲಿ ಹೇಳ್ಬಹುದು. ಪ್ರಕರಣ 2. ಪ್ರತಿ ಗುಂಪನ್ನು ಒಂದೇ ಪೂರ್ಣವೆಂದು ಪರಿಗಣಿಸಿದರೆ ವಾರದ ಪ್ರತಿದಿನ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೀವು ಯಾವ ರೀತಿಯ ಭಿನ್ನರಾಶಿ ಪಡೆದುಕೊಂಡಿರುವಿರಿ? ಇಲ್ಲಿ 4ರ ಒಂದು ಗುಂಪನ್ನು ಒಂದು ಪೂರ್ಣ ಎಂದು ಪರಿಗಣಿಸೋಣ. ಪ್ರಕರಣ 1ರಲ್ಲಿ 21ರ ಒಂದು ಗುಂಪನ್ನು ಒಂದು ಪೂರ್ಣ ಎಂದು ಪರಿಗಣಿಸಲಾಗಿತ್ತು. ಉದಾಹರಣೆಗೆ ಸೋಮವಾರ ಹಾಜರಿರುವ 16 ವಿದ್ಯಾರ್ಥಿಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 16/4 ಅಥವಾ 4 ಅಂತ ಆಗುತ್ತದೆ. ಇದು ವಿಷಮ ಭಿನ್ನರಾಶಿ ಆಗಿರುತ್ತದೆ. ಪ್ರತಿ ಗುಂಪು 4 ಸಮಾನ ಭಾಗಗಳೊಂದಿಗೆ ವೃತ್ತವನ್ನು ಪ್ರತಿನಿಧಿಸಿದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಅಂತಿಮ ಸಂಖ್ಯೆಯು ಬದಲಾಗುತ್ತದೆಯೇ? ಹೌದು. ಮುಂದಿನ ಪ್ರಶ್ನೆ. ಇಲ್ಲಿ ಚರ್ಚಿಸಲಾದ 2 ಪ್ರಕರಣಗಳಲ್ಲಿ ವಾರದ ದಿನವನ್ನು ಅತಿ ಗರಿಷ್ಠ ಮತ್ತು ಕನಿಷ್ಠ ಭಿನ್ನರಾಶಿ ಹೊಂದಿರುವುದನ್ನು ಗುರುತಿಸಿ. ಭಿನ್ನರಾಶಿಯನ್ನು ರಚಿಸುವ ವಿಧಾನ ಬದಲಾಯಿಸಿದರೆ ಗರಿಷ್ಠ ಮತ್ತು ಕನಿಷ್ಠ ಭಿನ್ನರಾಶಿಯೊಂದಿಗಿನ ದಿನಗಳು ಬದಲಾಗುತ್ತವೆಯೇ ಎಂಬ ಪ್ರಶ್ನೆ ಇದೆ. ಉತ್ತರ. ಭಿನ್ನರಾಶಿಯನ್ನು ರಚಿಸುವ ವಿಧಾನ ಬದಲಾಯಿಸಿದಾಗ ಗರಿಷ್ಠ ಮತ್ತು ಕನಿಷ್ಠ ಭಿನ್ನರಾಶಿಗಳೊಂದಿಗಿನ ದಿನಗಳು ಬದಲಾಗುವುದಿಲ್ಲ. ಉದಾಹರಣೆಗೆ ಪ್ರಕರಣ 1ರಲ್ಲಿ ಗರಿಷ್ಠ 16/21 ಮತ್ತು ಕನಿಷ್ಠ 4/21 ಆದಾಗ ಪ್ರಕರಣ 2ರಲ್ಲಿ ಗರಿಷ್ಠ 16/4 ಮತ್ತು ಕನಿಷ್ಠ 4/4 ಅಥವಾ 1 ಆಗಿರುತ್ತದೆ. ಇನ್ನೊಂದು ಪ್ರಶ್ನೆ. ಸಮಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರೆಯಬಹುದೇ ಅಂತಂದಾಗ ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿಸ್ತರಿತ ಚಟುವಟಿಕೆಗಳನ್ನ ನಾವು ಸರ್ಕಲ್ ತೆಗೆದುಕೊಳ್ಳೋದರ ಬದಲು ಒಂದು ಆಯತವನ್ನ ತೆಗೆದುಕೊಂಡು ಆಕ್ಟಿವಿಟಿಯನ್ನ ಮಾಡಿಸಬಹುದಾಗಿದೆ. ಮತ್ತು ದೈನಂದಿನ ಜೀವನದಲ್ಲಿ ಯಾವ ರೀತಿಯ ಭಿನ್ನರಾಶಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಹೇಳಿ ಕೆಲವೊಂದು ಉದಾಹರಣೆಗಳನ್ನ ಹೇಳಿ ಮಕ್ಕಳಿಂದ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ಹೇಳುವಂತೆ ಮಾಡಿಸಬಹುದು. ಧನ್ಯವಾದಗಳು.